ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಊರಿನ ಕಡೆ ಕಾರ್ತಿಕ್ ಸೋಮವಾರ ಹೇಗಿತ್ತು ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ. ಒಂದು ಸಿಂಪಲ್ ವಿಡಿಯೋ ಅಂತ ಹೇಳ್ಬೋದು. ಕಡೆ ಕಾರ್ತಿಕ್ ಸೋಮವಾರ ನಿನ್ನೆ ಆಗಿದ್ದು. ನಿನ್ನೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ದೇವ್ರ ತಾಂಡವೇಶ್ವರ. ಸೊ ಅಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಬಂದೆ. ನನ್ನ ತಂಗಿ ಬೆಲ್ಲದ ದೀಪ ಹಚ್ಚು ಒಳ್ಳೇದು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ಹಚ್ಬಿಟ್ಟು ಬಂದೆ. ಅದ್ರ ನೆಕ್ಸ್ಟ್ ಡೇಗೆ ಕಡೆ ಕಾರ್ತಿಕ್ ಅಲ್ವಾ, ಮಂಗಳವಾರ ಹೆಣ್ಣು ದೇವ್ರಿಗೆ ಪೂಜೆ ಇರುತ್ತೆ. ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ದೇವಸ್ಥಾನ ಮುಂದೆ ರಂಗೋಲಿ ಹಾಕಿ ದೀಪ ಎಲ್ಲ ಇಟ್ಟು ದೀಪ ಹಚ್ತಾಯಿದ್ರು. ಈಗ ನಾನು ಮದುವೆ 9 ವರ್ಷ ಆದ್ರೂ ಇದನ್ನ ಲಾಸ್ಟ್ ಇಯರ್ ನಾನು ನೋಡಿದ್ದೆ ಈ ರೀತಿ ದೀಪ ಹಚ್ಚೋದನ್ನ. ಲೇಟ್ ಆಗಿಬಿಟ್ಟಿತ್ತು. ಸೊ ಈ ವರ್ಷ ನೆನ್ಪಿಟ್ಕೊಂಡು ಸೊ ಮುಂಚಿತವಾಗೇ ಬಂದು ನಾನು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಹೇಳ್ಕೊಬೋದು. ಸೊ ಸಖತ್ ಖುಷಿ ಆಯಿತು. ನಂಗೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಯಾರು ಬೇಕಾದ್ರೂ ರಂಗೋಲಿ ಬಿಟ್ಟು ದೀಪ ಹಚ್ಬೋದು. ಸೊ ನೋಡ್ಬೋದು ನೀವು ಎಷ್ಟು ಜನ ದೀಪ ಸೇವೆ ಮಾಡ್ತಾ ಇದ್ದಾರೆ ದೇವ್ರಿಗೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಇಲ್ಲಿ ದೇವರಿಗೆ ಬೆಲ್ಲದ ಆರತಿ ಮಾಡೋಣ ಅಂದ್ಬಿಟ್ಟು ಬೆಲ್ಲದ ದೀಪ ಹಚ್ತಾ ಇದ್ದೀನಿ. ಸೊ ಬೇರೆಯವರೆಲ್ಲರೂ ರಂಗೋಲಿ ಹಾಕಿ ದೀಪ ಎಲ್ಲ ಇಟ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಕೆಲವರು ಅಡಿಕೆ ತಟ್ಟೆಯಲ್ಲೂ ಕೂಡ ದೀಪ ಇಟ್ಟು ದೇವರಿಗೆ ಆರತಿ ಮಾಡ್ತಾಯಿದ್ದಾರೆ. ಸೊ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೆ, ತುಂಬ ಹೊತ್ತಾಯಿತು. ಅದಕ್ಕೆ ನಮ್ಮ ಮನೆ ದೇವರಿಗೆ ಮುದ್ದಮ್ಮ ದೇವರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ, ಅಲ್ಲಿ ಪೂಜೆ ಆಗ್ತಾಯಿತ್ತು, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಬೆಲ್ಲದ ಆರತಿ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಫಸ್ಟ್ ಅಲ್ಲಿಗೆ ಬಂದೆ. ಸೊ ಅಲ್ಲೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬಿಟ್ಟು ಬರೋಣ ಅಂತ ಇಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಂದ್ಬಿಟ್ಟು ಈ ದೇವಸ್ಥಾನದ ಹತ್ರ ಬಂದೆ. ಸೊ ಇದು ನಮ್ಮ ಮನೆ ದೇವರು ಮುದ್ದಮ್ಮ. ಸೊ ಇಲ್ಲಿಗೆ ಬೆಲ್ಲದ ಆರತಿ ಮಾಡೋಕ್ಕೆ ಬಂದಿದ್ದೀನಿ. ಪೂಜೆ ಎಲ್ಲ ನಾನು ಹೋಗುವಾಗ ಆರತಿ ಎಲ್ಲ ಮಾಡ್ತಾಯಿದ್ರು. ಹೋದ ವಾರ ನಾನು ಬಂದಿರಲಿಲ್ಲ, ನಮ್ಮ ಮನೆಯಿಂದ ಪೂಜೆ ಮಾಡಿದ್ರು, ನಾನು ಬರೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ, ವಾರ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದು ಬೆಲ್ಲದ ಆರತಿ ಮಾಡಿ ಮಂಗಳಾರತಿ ತೊಗೊಂಡು ಪ್ರಸಾದ ಎಲ್ಲ ಈಸ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಾಗಿತ್ತು. ಮುಂದೆ ಈ ಥರ ದೀಪ ಎಲ್ಲ ಹಚ್ತೀವಿ. ಈ ಥರ ಕಾರ್ತಿಕ್ ವಾರದಲ್ಲಿ ಕಾರ್ತಿಕೆ ಹಚ್ಚೋದು ಅಂತ ಹೇಳ್ತಾರೆ. ಎಲ್ಲ ಹೆಣ್ಣು ದೇವ್ರಿಗಾಗಲಿ ಗಂಡು ದೇವ್ರಿಗಾಗಲಿ ಆ ವಾರದ ದಿನ ಈ ಥರ ದೀಪ ಹಚ್ಚಿ ದೇವರಿಗೆ ಸೇವೆನ ಸಲ್ಲಿಸ್ತಾರೆ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಇಲ್ಲಿ ನೋಡ್ಬೋದು ಎಲ್ಲ ದೀಪ ಹಚ್ಚಿ ರೆಡಿ ಮಾಡ್ತಾಯಿದ್ರು. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಎಲ್ರೂ ಹಚ್ತಾ ಇದ್ರು. ಒಂಥರ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾಯಿತ್ತು. ಒಳ್ಳೆ ನಕ್ಷತ್ರ ಎಲ್ಲ ಭೂಮಿಲೇ ಕೂತಿರೋ ಥರ. ನನಗಂತೂ ಸಖತ್ ಖುಷಿ ಆಯಿತು. ಇಷ್ಟು ವರ್ಷ ನಾನು ನಿಜವಾಗ್ಲೂ ಈ ಥರ ನೋಡೇ ಇರಲಿಲ್ಲ. ಲಾಸ್ಟ್ ಇಯರು ಲಾಸ್ಟಲ್ಲಿ ರೋಡಲ್ಲಿ ಹೋಗುವಾಗ ನೋಡಿದ್ದೇವೆ. ನಮ್ಮ ಮನೆಯವ್ರು ಅವಾಗ ಹೇಳಿದ್ರು ಕಾರ್ತಿಕೆ ಮಾಡಿದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು. ಈ ವರ್ಷ ಮಿಸ್ ಮಾಡದೆ ಹೋಗಬೇಕು ಅಂತ ಹೇಳ್ಬಿಟ್ಟು ನೆನಪಿಟ್ಕೊಂಡು ಬಂದು ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೀನಿ. ಸಖತ್ತಾಗಿತ್ತು. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೈಟೆಲ್ಲ ಹಾಕಿದ್ರು ಮಾಮೂಲಿ ದೇವಸ್ಥಾನದಲ್ಲೆಲ್ಲ, ಬಟ್ ಅದು ನೆಲದ ಮೇಲೆ ಹಚ್ಚಿರೋದಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ ದೇವರಿಗೆ ಬೆಲ್ಲದ ಆರತಿ ಮಾಡಿಬಿಟ್ಟು ಬರ್ತಾ ಇದ್ದೆ. ಅಲ್ಲಿ ಸ್ವಲ್ಪ ದೀಪ ಎಲ್ಲ ಕೆಟ್ಟೋಗ್ಬಿಡ್ತಾಯಿತ್ತಲ್ಲ, ಅದನ್ನು ನನ್ನ ಮಗಳು ಹಚ್ತಾ ಇದ್ಲು. ಎಲ್ಲ ಕಡೆ ಅಮ್ಮ ಅಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿದೆ, ಇಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿದೆ, ಹಚ್ತೀನಿ ಅಂತ ಹಚ್ತಾ ಇದ್ಲು. ಅವಳು ಅವಾಗಿಂದ ಎಲ್ಲರೂ ಹಚ್ಚೋದನ್ನ ಕೂತ್ಕೊಂಡು ನೋಡ್ತಾ ಇದ್ಲು. ಅವಳಿಗೂ ಹಚ್ಚಬೇಕು ಅನಿಸ್ತಾ ಇತ್ತು. ಸೊ ಇವಾಗ ಚಾನ್ಸ್ ಸಿಕ್ತು. ಅಮ್ಮ ಅದೆಲ್ಲ ನಾನು ಸರಿ ಮಾಡಿಬಿಟ್ಟು ಬರ್ತೀನಿ ಅಮ್ಮ ಅಂತ ಅಂದ್ಲು. ಸೊ ಇರಲಿ ಅಂತ ಹೇಳ್ಬಿಟ್ಟು ಹುಷಾರು ಕಂದ ಅಂತೇಳಿ ನಿಧಾನಕ್ಕೆ ದೀಪ ಎಲ್ಲ ಜೋಡಿಸ್ತಾ ಇದ್ಲು. ಅವಳಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ, ದೇವಸ್ಥಾನಕ್ಕೆ ಬರೋದು, ಈ ಥರ ದೀಪ ಎಲ್ಲ ಹಚ್ಚೋದು. ನನಗೂ ಸಖತ್ ಇಷ್ಟ ಆಯಿತು. ಇಲ್ಲಿ ಕಾರ್ತಿಕ್ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿದೆ, ಕಾರ್ತಿಕ್ ಮಂಗಳವಾರ ಇಲ್ಲಿ ಬಂದಿದ್ದೆ. ಇದ್ರ ಜೊತೆಗೆ ಕಾರ್ತಿಕ್ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೂ ಕೂಡ ನನಗೆ ಇದೇ ರೀತಿ ದೀಪೋತ್ಸವ ಮಾಡಿದ್ದು ನೋಡಿದೆ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಕಡೆ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಎಲ್ಲ ವಾರಗಳಲ್ಲಿ ಎಲ್ಲ ದೇವಸ್ಥಾನದಲ್ಲೂ ದೀಪ ಹಚ್ತಾರೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೂ ಈ ವಾರ ಹೋಗ್ಬಿಟ್ಟು ಬಂದೆ. ಅದೊಂದು ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಸಲ ನಾನು ಈ ಥರ ರಂಗೋಲಿ ಎಲ್ಲ ಬಿಟ್ಟು ದೀಪ ಇಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ವರ್ಷ ಬಂದಾಗ ಹೇಗಿರುತ್ತೆ ಏನು ಅಂತ. ಬಟ್ ನನಗಂತೂ ತುಂಬ ಖುಷಿ ಆಯಿತು. ದೇವಸ್ಥಾನದ ಮುಂದೆ ಒಳ್ಳೆ ಲಕ್ಷ ದೀಪನ ಹಚ್ಚಿರೋ ಥರ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲ್ಲ. ಆಲ್ಮೋಸ್ಟ್ ಇವಾಗ ಎಲ್ಲ ಊರಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಹಳ್ಳೀಲಿ ನಮ್ಮೂರಲ್ಲಿ ಈ ರೀತಿ ಮಾಡಿರೋದು ಒಂದು ನಮಗೂ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಮಾಮೂಲಿ ಡೈಲಿ ಲೈಫ್ ಕೆಲ್ಸಕ್ಕೆ ಹೋಗು ಬಾ ಮನೇಲಿರು ಅದೆಲ್ಲರ ಜೊತೆಗೆ ಸ್ಪೆಷಲ್ ಆಗಿದ್ದಾಗ ಚೆನ್ನಾಗಿ ಅನ್ಸುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಮಾಡ್ತೀರಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.